ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ನಮ್ಮ ಚಾನಲ್ಗೆ ಫ್ಯಾಕ್ಟ್ ಮೀನಿಯಾ. ತಿರ್ಗಾ ಬಂದಿದ್ದೀವಿ ಇವತ್ತು ಹೊಸ ಇನ್ಫಾರ್ಮೇಷನು, ಹೊಸ ನಾಲೆಜು, ಹೊಸ ಫ್ಯಾಕ್ಟ್ಸ್ ಜೊತೆ. ಇವತ್ತು ನಮ್ಮ ಜೊತೆ ಇದ್ದಾರೆ ಮಿಸ್ಟರ್ BC ಕವೇರಪ್ಪ, BSF ಅವರು, ಮಿಲಿಟ್ರಿ ಅವರು. ಸರ್, ವೆಲ್ಕಮ್ ಟು ಅವರ್ ಚಾನಲ್. ಥ್ಯಾಂಕ್ ಯು, ನನ್ನನ್ನು ಕರೆಸಿದ್ದಕ್ಕೆ ಧನ್ಯವಾದಗಳು. ಸೊ ಸರ್, ನಿಮ್ಮ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಹಾಂ, ನಾನು ಬೇಸಿಕಲಿ ಕೊಡಗಿನವನು. ಆದರೆ ನನ್ನ ಓದು ಬರಹ ಎಲ್ಲ ಮೈಸೂರು ಜಿಲ್ಲೆಯಲ್ಲೇ ನಡೆದಿದೆ. 1974ರಲ್ಲಿ ನಾನು BSFನ ಜಾಯಿನ್ ಮಾಡಿದೆ. BSF ಅಂದರೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್, ಸೀಮಾ ಸುರಕ್ಷಾ ಬಲ. ಅಲ್ಲಿ ಜಾಯಿನ್ ಮಾಡಿ 36 ವರ್ಷ 4 ತಿಂಗಳು ದೇಶದ ಅಂತಾರಾಷ್ಟ್ರೀಯ ಗಡಿಗಳಲ್ಲಿ ಸೇವೆ ಮಾಡಿ ವಾಪಸ್ಸು ಮನೆಗೆ ಬಂದಿದ್ದೀನಿ. ಸೊ ಸರ್, ಇದು BSF ಮತ್ತು ಆರ್ಮಿ ಏನು ಡಿಫ್ರೆನ್ಸ್ ಇದೆ ಸರ್? ಇದು BSF ಅಂದರೆ ಅರ್ಧ ಸೈನಿಕ ಬಲ. ಮಿಲಿಟ್ರಿ ಅಂದರೆ ಅದರಲ್ಲಿ ವಾಯುಸೇನೆ, ಭೂಸೇನೆ, ನೌಕಾಸೇನೆ 3 ಬರುತ್ತೆ. ಅದು ಡಿಫೆನ್ಸ್ ಅಥಾರಿಟಿ ಅಂಡರ್ನಲ್ಲಿ ಬರುತ್ತೆ. ಆದರೆ BSF ಹೋಮ್ ಅಥಾರಿಟಿನಲ್ಲಿ ಬರುತ್ತೆ. ಸೊ ಸರ್, ಇದು ಕೆಲಸನೂ ಬೇರೆ ಬೇರೆ ಇರ್ತಾರೆ, ಆಲ್ಮೋಸ್ಟ್ ಸೇಮೇ ಕೆಲಸ ಇರ್ತಾರೆ? ಹೆಚ್ಚು ಕಡಿಮೆ ಒಂದೇ ಅಂತ ಅನ್ಬೋದು. ಏಕೆಂದರೆ ನಮ್ಮ ಪ್ರಶಿಕ್ಷಣಗಳೆಲ್ಲ ಹೆಚ್ಚು ಕಡಿಮೆ ಒಂದೇ ರೀತಿ ಇರುತ್ತೆ. ಪೂರ್ತಿ 1 ವರ್ಷ ಟ್ರೈನಿಂಗ್ ಇರುತ್ತೆ. BSFನ ಕೆಲಸ ಅಂತಂದರೆ ಅಂತಾರಾಷ್ಟ್ರೀಯ ಗಡಿಗಳನ್ನು ಪ್ರೊಟೆಕ್ಟ್ ಮಾಡೋದು. ಆಮೇಲೆ ದೇಶದ ಒಳಗಡೆ ಆಗೋ ಲೆಕ್ಕಾಚಾರನ ಪೊಲೀಸ್ ಬಲದಿಂದ ಆಗದೇ ಇದ್ದಾಗ, ಅಂದರೆ ಅವ್ರಿಗೆ ಸಹಾಯದ ಅವಶ್ಯಕತೆ ಇದ್ದಾಗ BSFನ ಅದಕ್ಕೂ ಕರೆಸ್ಕೋತಾರೆ. ಸರ್, ಎಷ್ಟು ವರ್ಷ ಆಯಿತು ನಿಮಗೆ ಈ BSFಲ್ಲಿ? ನನ್ನ ಸೇವೆ BSFನಲ್ಲಿ 6 ವರ್ಷ 4 ತಿಂಗಳು. ಅಂದರೆ 1974 ಜನವರಿ 16ರಂದು ನಾನು ಜಾಯಿನ್ ಮಾಡಿದ್ದು. ಫುಲ್ಲು 36 ವರ್ಷ 4 ತಿಂಗಳು ಕಳೆದ ಮೇಲೆ 2010 31 ಮೇನಲ್ಲಿ ನಾನು ವಾಪಸ್ ಬಂದಿದ್ದೇನೆ. ಸೊ ಸರ್, ಏನೆಲ್ಲ ಕ್ವಾಲಿಫಿಕೇಷನ್ ಬೇಕಾಗತ್ತೆ? ಈಗ ನಮ್ಮ ವ್ಯೂವರ್ಸ್ಗೆ ಈಗ ಯಾರಾದ್ರೂ ಇಷ್ಟ ಇದೆ BSF ಜಾಯಿನ್ ಮಾಡೋಕ್ಕೆ, ಸೊ ಏನೆಲ್ಲ ಕ್ವಾಲಿಫಿಕೇಷನ್ ಇರುತ್ತೆ ಸರ್? ಅದು ಕ್ವಾಲಿಫಿಕೇಷನ್ನು SSLC ಆದರೆ ಸಾಕು. ಇದರ ಜಾಯಿನ್ಗೋಸ್ಕರ ನ್ಯೂಸ್ ಪೇಪರ್ಗಳಲ್ಲಿ, TV ನ್ಯೂಸ್ನಲ್ಲಿ, ರೇಡಿಯೋ ನ್ಯೂಸ್ನಲ್ಲಿ, ಎಂಪ್ಲಾಯ್ಮೆಂಟ್ ನ್ಯೂಸ್ನಲ್ಲಿ ಎಲ್ಲ ಪಬ್ಲಿಷ್ ಆಗುತ್ತೆ. ಅದು ರೀಸ್ನಲ್ಲು ಅವ್ರದ್ದು ಟೈಮು ಒಂದೊಂದು ಕಡೆಗೆ ಒಂದೊಂದು ಸರಿ ಹೋದಾಗ ಏರಿಯಾ ವಾಯ್ಸ್ ಅವರು ಡಿಸೈಡ್ ಮಾಡಿ ಪಬ್ಲಿಕೇಶನ್ಸು ಕೊಡ್ತಾರೆ. ಅದ್ರ ಬಗ್ಗೆ ನೀವು ತಿಳ್ಕೊಂಡು ಅಲ್ಲಿಗೆ ಹೋದರೆ ಸಾಕು. ಸೊ ಸರ್, ಈಗ ಎಲ್ಲ ಆನ್ಲೈನ್ ಎಲ್ಲ ಇಷ್ಟು ಬಂದುಬಿಟ್ಟಿದ್ದಾರೆ, ಟೆಕ್ನಾಲಜಿ ಎಲ್ಲ ಅಪ್ಗ್ರೇಡ್ ಆಗಿಬಿಟ್ಟಿದ್ದಾರೆ. ಸೊ ಆನ್ಲೈನ್ ಅಪ್ಲೈ ಮಾಡೋ ಥರ ಏನಾದರೂ ಇದೆಯಾ? ಹಾಂ, ಆನ್ಲೈನಲ್ಲೂ ಮಾಡ್ಬೋದು. ಅದಕ್ಕೂ ಇದರಲ್ಲಿ ಇದಿದೆ, ಅವಕಾಶಗಳಿವೆ. ಎಲ್ಲ ಟೆಕ್ನಾಲಜಿ ಬಂದಿರೋದ್ರಿಂದ ಹಳೆ ಪದ್ಧತಿ ಎಲ್ಲ ಮೆಲ್ಲಿಗೆ ವಾಪಸ್ ಹೋಗ್ತಾ ಇದೆ. ಸೊ ಸರ್, ಈಗ ಪ್ರೊಸೆಸ್ ಏನಿರುತ್ತೆ? ಈಗ ಯಾರಾದರೂ ಜಾಯಿನ್ ಮಾಡಬೇಕಾದ್ರೆ BSFನ ಜಾಯಿನ್ ಮಾಡಿದ್ರೆ ಅವರು ಕರೆಯೋ ಸ್ಥಳಕ್ಕೆ ಹೋಗಿ ನಿಮ್ಮ ಫಿಸಿಕಲ್ ಫಿಟ್ನೆಸ್ ಪ್ರೂವ್ ಮಾಡಬೇಕು. ರಿಟರ್ನ್ ಟೆಸ್ಟ್ ಇರುತ್ತೆ. ಅದಾದಮೇಲೆ ನೀವು ಸೆಲೆಕ್ಟ್ ಆಗಿದ್ದರೆ ನಿಮಗೆ ಕಾಲ್ ಬರುತ್ತೆ. ಎಲ್ಲಿಗೆ ಬರಬೇಕು ಅಂತ ಅವ್ರು ತಿಳಿಸ್ತಾರೆ. ಅಲ್ಲಿಗೆ ಹೋಗಿ ಜಾಯಿನ್ ಮಾಡಬೇಕಾಗುತ್ತೆ. ಏನೆಲ್ಲ ಎಕ್ಸಾಮ್ ಇರ್ತಾರೆ ಸರ್? ಇಲ್ಲ ಎಕ್ಸಾಮು ಅಂತೇನಿಲ್ಲ. ಯಾವಾಗ ರಿಕ್ರೂಟ್ಮೆಂಟ್ ಸ್ಟಾರ್ಟ್ ಆಗುತ್ತೆ, ಮೊದಲನೇದಾಗಿ ಫಿಸಿಕಲ್ ಟೆಸ್ಟ್ ತಗೋತಾರೆ ಅವರು. ಅದರಲ್ಲಿ ಸಾಮಾನ್ಯವಾಗಿ ಟ್ರ್ಯಾಕ್ ಈವೆಂಟು ಇರುತ್ತೆ, ಹೈ ಜಂಪ್ ಇರುತ್ತೆ, ಲಾಂಗ್ ಜಂಪ್ ಇರುತ್ತೆ. ಇದಿಷ್ಟು ಅಲ್ಲಿ ಫಿಸಿಕಲ್ ಟೆಸ್ಟ್ ಮಾಡ್ತಾರೆ. ಹೈಟು, ವೆಯ್ಟು, ಚೆಸ್ಟು ಎಲ್ಲ ಚೆಕ್ ಮಾಡ್ತಾರೆ. ಅದರಲ್ಲಿ ಕ್ವಾಲಿಫೈ ಆದರೆ ರಿಟರ್ನ್ ಟೆಸ್ಟ್ಗೆ ನಿಮಗೆ ಪರ್ಮಿಷನ್ ಸಿಗುತ್ತೆ. ರಿಟರ್ನ್ ಟೆಸ್ಟ್ನಲ್ಲಿ ಕ್ವಾಲಿಫೈ ಆದರೆ ನಿಮ್ಮ ಸೆಲೆಕ್ಷನ್ನು ಪರ್ಮನೆಂಟ್ ಆಗುತ್ತೆ. ಮತ್ತು ಸರ್, ನಾನಿಗೂ ಕೇಳಿದ್ದೀನಿ, ಮೆಡಿಕಲು ಒಂದು ಟೆಸ್ಟ್ ಇದ್ದೇ ಇರ್ತಾರೆ, ಅದೇನು ಸರ್ ಅದು? ಹೌದು, ಫಿಸಿಕಲ್ ಟೆಸ್ಟು ನಾರ್ಮಲ್ ಆಗುತ್ತೆ. ಅದರಲ್ಲಿ ನಿಮ್ಮದು ಫ್ಲ್ಯಾಟ್ ಫುಟ್ಟು, ನಾಲ್ಕನಿ, ಈ ರೀತಿ ವಿಷಯಗಳನ್ನು ನೋಡ್ತಾರೆ. ಅದಾದಮೇಲೆ ರಿಟರ್ನ್ ಟೆಸ್ಟ್ ಆಗುತ್ತೆ. ಇದು ಪಾಸ್ ಆದಮೇಲೆ ಫೈನಲ್ ಮೆಡಿಕಲ್ ಟೆಸ್ಟ್ ಆಗುತ್ತೆ. ಅದರಲ್ಲಿ ಭಾಳ ಮೈನ್ಯೂಟ್ಲಿ, ಅಂದರೆ ಸೂಕ್ಷ್ಮವಾಗಿ ಮೆಡಿಕಲ್ ಟೆಸ್ಟ್ ಆಗುತ್ತೆ. ಅದು ಕ್ವಾಲಿಫೈ ಆದರೆ ಮಾತ್ರ ನಿಮ್ಮದು ಸೆಲೆಕ್ಷನ್ ಆಗುತ್ತೆ. ಆ ಮೆಡಿಕಲ್ ಟೆಸ್ಟಲ್ಲಿ ಏನೆಲ್ಲ ಚೆಕ್ ಮಾಡ್ತಾರೆ ಸರ್? ಮೆಡಿಕಲ್ ಟೆಸ್ಟಲ್ಲಿ ನಿಮ್ಮದು ಸಾಮಾನ್ಯವಾಗಿ BP, ಶುಗರು, ಹೈಟು, ವೆಯ್ಟು, ಒಳಗಡೆ ಏನಾದರೂ ಗೊತ್ತಾಗದೇ ಇರುವಂಥ
ಬೇರೆ ರೋಗಗಳೇನಾದರೂ ಇರಬಹುದಾ? ಏಕೆಂದರೆ ಟ್ರೈನಿಂಗು ಭಾಳ ಕಷ್ಟದಾಯಕವಾಗಿರುತ್ತೆ. ಓಡಬೇಕಾಗುತ್ತೆ, ಬೆಟ್ಟ ಹತ್ತಬೇಕಾಗುತ್ತೆ, ಇಳಿಬೇಕಾಗುತ್ತೆ. ಫಿಸಿಕಲ್ ಫಿಟ್ನೆಸ್ಸು ಭಾಳ ಅವಶ್ಯಕತೆ ಇದೆ. ಅದಕ್ಕೋಸ್ಕರ ಎಲ್ಲನೂ ಚೆಕ್ ಮಾಡ್ತಾರೆ ಮೆಡಿಕಲಿ. ಮತ್ತು ಸರ್ ಇದು ಐ ಟೆಸ್ಟ್, ಇಯರ್ ಟೆಸ್ಟ್ ಆ ಥರನೂ ಏನಾದರೂ ಇರ್ತಾರೆ ಅದು? ಹೌದು, ಇರುತ್ತೆ. ಮೆಡಿಕಲ್ ಚೆಕಪ್ ಅಂತಂದರೆ ಸಾಮಾನ್ಯವಾಗಿ ಹಿಯರಿಂಗು ಚೆಕ್ ಮಾಡ್ತಾರೆ, ಐಸೈಟ್ ಚೆಕ್ ಮಾಡ್ತಾರೆ, ಇದೆಲ್ಲ ಬಿ ಪಿ ಚೆಕ್ ಮಾಡ್ತಾರೆ, ಶುಗರ್ ಚೆಕ್ ಮಾಡ್ತಾರೆ, ಇದೆಲ್ಲ ಇರುತ್ತೆ. ಫ್ಯಾಮಿಲಿ ಹಿಸ್ಟ್ರಿನೂ ಕೇಳ್ತಾರೆ, ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಬೇರೆ ಡಿಸೀಸ್ ಏನಾದ್ರು ಇತ್ತಾ ಹಾಗೆ ಹೀಗೆ ಅಂತ. ಸೊ ಸರ್, ಈಗ ಶುಗರ್ ಯಾರಾದ್ರಿಗೆ ಇದ್ದರೆ, ಬಿ ಪಿ ಯಾರಾದ್ರಿಗೆ ಇದ್ದರೆ ಅವರು ಸೆಲೆಕ್ಟ್ ಆಗಲ್ಲ? ಹೌದು, ಆಗಲ್ಲ. ಸೊ ಸರ್, ಈಗ ಶುಗರು ಬಿ ಪಿ ಇದೆಲ್ಲ ಕಾಮನ್ ಆಗಿಬಿಟ್ಟಿಲ್ಲ ಸರ್. 10 ವರ್ಷ ಹುಡುಗನಿಗೂ ಆಗಿಬಿಡತ್ತೆ, 10 ವರ್ಷ ಹುಡುಗನಿಗೂ ಆಗಿಬಿಡತ್ತೆ. ಸೊ ಆವಾಗ ಸರ್ ಅದು ಕಂಡೀಷನ್ ಅಲ್ಲ. ಇಲ್ಲಿ ಬೇಕಾಗಿರೋದು ನಮ್ಮ ರಾಷ್ಟ್ರದ ಪ್ರೊಟೆಕ್ಷನ್ನು. ಅದಕ್ಕೆ ಯಾವುದರಲ್ಲೂ ಕಮಿಟ್ಮೆಂಟ್ನಲ್ಲಿ ನಾವು ಕಾಂಪ್ರಮೈಸ್ ಆಗೋ ಚಾನ್ಸಸ್ ಬರೋದಿಲ್ಲ. ಏಕೆಂದರೆ ಫೀಲ್ಡಲ್ಲಿರುವಾಗ ಆ ರೋಗ ಇರೋರೇ ಅಲ್ಲಿಗೆ ಬಂದರೆ ಅವರನ್ನೇ ಸಂಭಾಳಿಸೋದು ಅಲ್ಲ, ದೇಶದ ಬಾರ್ಡ್ರನ್ನ ಕಾಯೋದು ಅವರು. ಕರೆಕ್ಟ್ ಸರ್, ಅದು ಕರೆಕ್ಟೇ. ಸೊ ಸರ್, ಈಗ ಬಿ ಎಸ್ ಎಫ್ಲು ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಇರುತ್ತಲ್ಲ, ಬಿ ಎಸ್ ಎಫ್ದು ಡಾಕ್ಟರು ಇಲ್ಲಾಂದರೆ ಆ ಥರ ಏನಾದರೂ ಇರ್ತಾರೆ ಸರ್? ಬಿ ಎಸ್ ಎಫ್ನಲ್ಲೂ ಇಂಟರ್ನಲ್ ಇದೆ. ಅಂದರೆ ಅದರಲ್ಲಿ ಮೋಟರ್ ಟ್ರಾನ್ಸ್ಪೋರ್ಟ್, ಎಮ್ ಟಿ ಅಂತ ಹೇಳ್ಬೋದು. ಅದು ಮೋಟರ್ ಟ್ರಾನ್ಸ್ಪೋರ್ಟ್ ವಿಷಯ ಅದನ್ನು ನೋಡ್ಕೊಳ್ಳುತ್ತೆ. ಟ್ರೈನಿಂಗ್ ಅಂದರೆ ಟ್ರೈನಿಂಗ್ ಬಗ್ಗೆ ಅವ್ರು ಇದು ಮಾಡ್ತಾರೆ. ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಇದು ಮಾಡ್ತಾರೆ. ಪ್ರೊವಿಷನಿಂಗ್ ಅಂತ ಇರುತ್ತೆ, ಅದು ಖರೀದಿ ಮಾಡೋದು, ಅದನ್ನೆಲ್ಲ ಡಿಪಾರ್ಟ್ಮೆಂಟ್ನಲ್ಲಿರೋ ಬ್ರ್ಯಾಂಚ್ಗಳಿಗೆ ಸಪ್ಲೈ ಮಾಡೋದು, ಈ ಕೆಲಸ ನೋಡ್ಕೊಳ್ಳುತ್ತೆ. ಸಿಗ್ನಲ್ಸ್ ಅಂತ ಇರುತ್ತೆ, ಅದು ಕಮ್ಯುನಿಕೇಷನ್ಸನ್ನು ನೋಡ್ಕೊಳ್ಳುತ್ತೆ. ಸರ್, ನಿಮ್ಮದು ಏನು ಪೊಸಿಷನ್ ಇತ್ತು ಸರ್ ಬಿ ಎಸ್ ಎಫಲ್ಲಿ? ನಾನು ಜಾಯಿನ್ ಮಾಡಿದ್ದು ಸಿಪಾಯಿಯಾಗಿ. ನಾನು ರಿಟೈರ್ಮೆಂಟ್ ಬರುವಾಗ ಇನ್ಸ್ಪೆಕ್ಟ್ರಾಗಿ ರಿಟೈರ್ಮೆಂಟ್ ಬಂದಿದ್ದೀನಿ. ಪೂರ್ತಿ ಸರ್ವಿಸ್ ಮಾಡಿ ಇನ್ಸ್ಪೆಕ್ಟ್ರಾಗಿ ರಿಟೈರ್ಡ್ ಆಗಿದ್ದೀನಿ. ಸೊ ಸರ್, ನೀವು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಲಿ ಕೆಲಸ ಮಾಡಿದ್ದೀರಿ, ಒಂದು ಸಿಂಗಲ್ ಡಿಪಾರ್ಟ್ಮೆಂಟ್ ಇತ್ತು ನಿಮ್ಮದು? ಇಲ್ಲ, ನಮ್ಮದು ಅಲ್ಲಿ ಸೇರಿದ್ದು ಸಿಪಾಯಿಯಾಗಿ. ನಮ್ಮದು ಆವಾಗ ಡಿಪಾರ್ಟ್ಮೆಂಟಲ್ ಎಕ್ಸಾಮ್ಸು ನಡೀತಾ ಇತ್ತು. ಅದರಲ್ಲಿ ನಾನು ಕ್ವಾಲಿಫೈ ಆಗಿ ಮಿನಿಸ್ಟ್ರಿಯಲ್ ಅಂದರೆ ಕ್ಲರಿಕಲ್ ಸ್ಟಾಫಿಗೆ ಬಂದೆ. ಆವಾಗ ASI ಆಗಿ ನನಗೆ ಪ್ರಮೋಷನ್ ಆಯಿತು. ಅದಾದಮೇಲೆ ಸೀನಿಯಾರಿಟಿ ವೈಸು ಪ್ರಮೋಷನ್ ಆಯ್ತಾ ಬಂತು. ASI ಇಂದ SI ಆದೆ, SI ಇಂದ ಇನ್ಸ್ಪೆಕ್ಟರ್ ಆದೆ, ಇನ್ಸ್ಪೆಕ್ಟ್ರಿಂದ ರಿಟೈರ್ಡ್ ಆಗಿದ್ದೀನಿ. ಸೊ ಸರ್, ಹೆಂಗೆ ಪ್ರಮೋಷನ್ ಹೆಂಗೆ ನಡೆಯುತ್ತೆ ಬಿ ಎಸ್ ಎಫಲ್ಲಿ? ಪ್ರಮೋಷನ್ನು ಸೀನಿಯಾರಿಟಿ ವೈಸ್ ಆಗುತ್ತೆ. ಮೊದಲು ಕಾಂಪಿಟೇಟಿವ್ ಎಕ್ಸಾಮು, ಕ್ವಾಲಿಫೈಯಿಂಗ್ ಎಕ್ಸಾಮು ಆಗ್ತಾಯಿತ್ತು. ಇವಾಗ ಬಹುಶಃ ಅದೆಲ್ಲ ಸ್ಟಾಪ್ ಆಗಿದೆ. ಸೀನಿಯಾರಿಟಿ ವೈಸ್ ಬರುತ್ತೆ. ಅದರಲ್ಲಿ ಈಗ ಒಂದು ಪ್ರಾವಿಷನ್ ಇದೆ, 10 ವರ್ಷ ಪ್ರಮೋಷನ್ ಆಗದೇ ಇದ್ದರೆ ಅವ್ರಿಗೆ ನೆಕ್ಸ್ಟು ಹೈಯರ್ ಗ್ರೇಡು ಸ್ಕೇಲ್ ಕೊಡ್ತಾರೆ, ಸ್ಯಾಲ್ರಿ ಕೊಡ್ತಾರೆ. ಕಂಡೀಷನ್ ಏನಪ್ಪ ಅಂದರೆ, ನೆಕ್ಸ್ಟ್ ಗ್ರೇಡ್ಗಿರೋ ಪೋಸ್ಟ್ಗಿರೋ ಪ್ರೀ ಕಂಡೀಷನ್ ಅಂದರೆ ಟ್ರೈನಿಂಗು, ಕೋರ್ಸಸ್ಸು ಎಲ್ಲ ಕಂಪ್ಲೀಟ್ ಮಾಡಿದರೆ ಅವ್ರಿಗೆ ನೆಕ್ಸ್ಟ್ ಗ್ರೇಡ್ದು ಅವ್ರಿಗೆ ಪ್ರಮೋಷನ್ ಸಿಕ್ಕದೇ ಇದ್ರೂ ನೆಕ್ಸ್ಟ್ ಗ್ರೇಡ್ದು ಅವರಿಗೆ ಸ್ಯಾಲ್ರಿ ಸಿಗುತ್ತೆ. ಸೊ ಸರ್, ಈಗ ಎಂಟ್ರಿ ಲೆವೆಲಲ್ಲಿ ನೀವು 12th ಪಾಸ್ ಮಾಡಿದ್ದೀರಾ, 10th ಪಾಸ್ ಮಾಡಿದ್ದೀರಾ, ನೀವು ಜಾಯಿನ್ ಆಗ್ಬೋದು. ಇದು ಸೀನಿಯರ್ ಪೊಸಿಷನ್ಗೆ ಸಬ್ ಇನ್ಸ್ಪೆಕ್ಟರು, ಇದಕ್ಕೋಸ್ಕರ ಏನಾದರೂ ಗ್ರ್ಯಾಜುಯೇಷನು, ಬೇರೆ ಏನಾದರೂ ಡಿಗ್ರಿ ಆ ಥರ ಬೇಕಾಗತ್ತಾ? ಹೌದು, ಹೈಯರ್ ಪೋಸ್ಟ್ಗೆ ಸಬ್ ಇನ್ಸ್ಪೆಕ್ಟರ್ ಡೈರೆಕ್ಟ್ ಎಂಟ್ರಿ ಅಂತ ಇತ್ತು. ಈಗ ಸದ್ಯದಲ್ಲಿ ಅದು ಕಂಟಿನ್ಯೂ ಇದೆಯೋ ಇಲ್ವೋ ಅಂತ ನನಗದರ ಇದಿಲ್ಲ. ಅದಕ್ಕೆ ಗ್ರ್ಯಾಜುಯೇಷನ್ ಬೇಕಾಗುತ್ತೆ, ಮಿನಿಮಮ್ ಸಬ್ ಇನ್ಸ್ಪೆಕ್ಟರ್. ಹೌದು. ಮತ್ತು ಸರ್, ಇದು ಸ್ಯಾಲ್ರಿ ಸಿಸ್ಟಮ್ ಹೆಂಗೆ ಇರುತ್ತೆ ಸರ್? ಸ್ಯಾಲ್ರಿ ಸಿಸ್ಟಮ್ ಅಂತಂದರೆ ಪೇ ಕಮಿಷನ್ ಮೇಲೆ ಆಧಾರ ಆಗುತ್ತದು. ಬೇಸಿಕ್ಕು DA, ಇದ್ರ ಜೊತೆಗೆ ರೇಷನ್ ಮನಿ ಅಲೋಯನ್ಸು ಸಿಗುತ್ತೆ. ಬೇರೆ ಬೇರೆ ಹೈ ಆಲ್ಟಿಟ್ಯೂಡ್ ಪೋಸ್ಟ್ಗೆ ಹೋದರೆ ಹೈ ಆಲ್ಟಿಟ್ಯೂಡು, ಬಾರ್ಡ್ ಅಲೋನ್ಸು ಇದೆಲ್ಲ ಸಿಗುತ್ತೆ. ಸರ್, ಒಂದು ಲಾಸ್ಟ್ ಕ್ವಶನ್ ಕೇಳ್ತೀನಿ. ಈಗ ಹೊಸ ಜನ ಮಕ್ಕಳು BSF ಜಾಯಿನ್ ಆಗಬೇಕು, ಆ ಥರ ಮನ್ಸು ಬಂದರೆ ಏನಾದರೂ ಅಡ್ವೈಸ್ ಅವ್ರಿಗೆ ನೀವು ಕೊಡ್ತೀರಾ? ಏನಾದರೂ ಸಜೆಷನ್ ಕೊಡ್ತೀರಾ? ಸಾಮಾನ್ಯವಾಗಿ ನನಗೆ ಅನುಭವಕ್ಕೆ ಬಂದಿರೋದು, ಈಗಿನ ಕಾಲದ ಮಕ್ಕಳು ಫೋರ್ಸಸ್ಗೆ ಅಂದರೆ ಸೇನೆಗೆ ಹೋಗೋದಕ್ಕೆ ಅಷ್ಟು ಇಂಟ್ರೆಸ್ಟ್ ತಗೊಳ್ಳಲ್ಲ. ಎಲ್ಲರದು ಮ್ಯಾಕ್ಸಿಮಮ್ ನಾನು ಎಷ್ಟು ಜನದ ಜೊತೆ ಮಾತಾಡಿದ್ದೀನೋ ಅವ್ರಿಗೆಲ್ಲ IT-BT ಮೇಲೆ ಇಂಟ್ರೆಸ್ಟ್ ಆಗುತ್ತೆ. ಹೀಗೆ ಆದರೆ ನಮ್ಮ ದೇಶದ ಬಗ್ಗೆ ಯೋಚನೆ ಮಾಡೋರು ಯಾರು? ಈಗಿನ ಮಕ್ಕಳಲ್ಲಿ ಬೇರೆ IT-BT ಥರ ಡಿಫೆನ್ಸ್ ಫೋರ್ಸಸ್ಗೆ, ಅರ್ಧ ಸೈನಿಕ ಬಲಕ್ಕೆ ಜಾಯಿನ್ ಮಾಡುವಂಥ ಇಂಟ್ರೆಸ್ಟು ಬೇಕಾಗುತ್ತೆ. ಈಗ ಎಲ್ಲ ಅನುಕೂಲತೆಗಳು ಇದೆ. ಒಳ್ಳೆ ಸ್ಯಾಲ್ರಿ ಪ್ಯಾಕೇಜ್ ಇದೆ, ಒಳ್ಳೆ ಲೀವ್ ಇದೆ, ಹಾಸ್ಪಿಟಾಲಿಟಿ ಇದೆ, ನಿಮಗೆ ಎಜುಕೇಷನ್ಗೆ ಅನುಕೂಲ ಇರುತ್ತೆ,
ನಿಮ್ಮ ಆರೋಗ್ಯದ ಬಗ್ಗೆ ಭಾಳ ಕಾಳಜಿ ವಹಿಸ್ತಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ವರ್ಷಕ್ಕೆ 2 ತಿಂಗಳು ರಜಾ EL, ಆಮೇಲೆ ಹೆಚ್ಚು ಕಡಿಮೆ 20ರಿಂದ 30 ದಿನ CL, ಇದೆರಡು ಪೇಯ್ಡ್ ಲೀವ್ ಸಿಗುತ್ತೆ ನಿಮಗೆ. ಎಲ್ಲದಕ್ಕೂ ಅನುಕೂಲ ಆಗುತ್ತೆ. ಇನ್ನೊಂದು, ಸೊಸೈಟಿನಲ್ಲಿ ನಿಮ್ಮ ಸಮಾಜದಲ್ಲಿ ನಿಮ್ಮ ಬಗ್ಗೆ ಸೇನೆಯಲ್ಲಿ ಅರ್ಧ ಸೈನಿಕ ಬಲದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತಂದರೆ ನಿಮ್ಮ ಬಗ್ಗೆ ಜನಕ್ಕೆ ಒಂದು ಸಪ್ರೇಟ್ ಗೌರವ ಇರುತ್ತೆ. ಮತ್ತು ಸರ್, ನನಗೆ ಗೊತ್ತಿದೆ ನಿಮ್ಮ ಡ್ಯಾಡಿಯು ಫೋರ್ಸ್ಲೇ ಇತ್ತು, ಪೊಲೀಸ್ ಅವರಿತ್ತು ಬೆಟ್ಟದಪುರಲ್ಲಿ. ಮತ್ತು ನಿಮ್ಮ ಎಲ್ಡರ್ಸನ್ನು ಅವರು BSF ಸರ್ವ್ ಮಾಡಿದ್ದಾರೆ. ಸೊ ಸರ್, ನಿಮಗೆ ಈ ಥರ ಆಗಲಾಗಿ ಇದು ಫೀಲ್ಡು ಅಷ್ಟು ಕಷ್ಟ ಇದೆ, ಈ ಫೀಲ್ಡಲ್ಲಿ ಅಷ್ಟು ಪ್ರಾಬ್ಲಮ್ ಇದೆ, ಟ್ರೈನಿಂಗ್ ಎಲ್ಲ ಇರ್ತಾರೆ. ನೀವು ನಿಮ್ಮ ಎಲ್ಡರ್ಸನ್ಗೆ ಹೇಳಿದಾಗೆ ಹೋಗಬೇಡ ಅಲ್ಲಿ ಸಖತ್ ಕಷ್ಟ ಇದೆ ಅಂತ ಆ ಥರ ಏನಾದರೆ ಮೈಂಡ್ಗೆ ಬಂತ? ಇಲ್ಲ, ನಾನು ಅವನನ್ನು ಫ್ರೀ ಮಾಡಿದ್ದೆ, ಯಾವುದಕ್ಕೆ ಬೇಕಾದರೂ ಹೋಗ್ಬೋದು ಅಂತ. ನನ್ನಿಂದ ಹೇಳ್ಕೊಳ್ಳುವಂಥ ವಿಷಯ ಒಂದಿದೆ. ನಾನು ಮೂಲತಃ ಕೊಡಗಿನವನು. ಬೆಟ್ಟದಪುರದಲ್ಲಿ ನಾವು ಸೆಟ್ಲಾಗಿದ್ದೀವಿ. ನಮ್ಮ ಲೆಕ್ಕಾಚಾರದಲ್ಲಿ ಕೊಡಗಿನಲ್ಲಿ ಹೇಳಿ ಬರುವಂಥದ್ದಲ್ಲ, ಹೆಮ್ಮೆಯ ವಿಷಯ. ಪ್ರತಿ ಒಂದು ಕುಟುಂಬದಲ್ಲೂ ಒಬ್ಬರಾದರೂ ಫೋರ್ಸ್ನಲ್ಲಿ ಇರ್ತಾರೆ. ಅದು ಪ್ಯಾರಾಮಿಲಿಟ್ರಿ ಫೋರ್ಸಸ್ ಆಗ್ಬೋದು ಅಥವಾ ಫೋರ್ಸಸ್ ಆಗ್ಬೋದು. ಈಗೀಗ ಅದು ಸಹ ಕಡಿಮೆ ಆಗ್ತಾ ಬರ್ತಾ ಇದೆ. ನಾನು ಹೆಮ್ಮೆಯಿಂದ ಹೇಳ್ಕೊಳ್ಬಲ್ಲೆ, ನಾನೂ ಸಹ ಇದ್ದೆ. ನನ್ನ ಮಗನೂ ಅದಕ್ಕೆ ಕಳಿಸಿದೆ. ಅಲ್ಲಿ ಅವನು ಸರ್ವೀಸ್ ಮಾಡಿ ರಿಸೈನ್ ಮಾಡಿ ಬೇರೆ ಜಾಬು ತೊಗೊಂಡಿದ್ದಾನೆ. ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ಇಷ್ಟು ನಿಮ್ಮದು ಪ್ರೀಸಿಯಸ್ ಟೈಮ್ ನಮಗೂ ಕೊಟ್ಟಿದ್ದೀರಾ. ನಮ್ಮ ಮಕ್ಕಳಿಗೆ, ನಮ್ಮ ಆಡಿಯನ್ಸ್ಗೆ, ನಮ್ಮ ವ್ಯೂವರ್ಸ್ಗೆ ಒಂದು ಬೆನಿಫಿಟ್ ಆಗುತ್ತೆ. ನೀವು ಇಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದೀರಾ. ಬೇರೆ ಯಾರಿಗೂ ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ ಬೇಕಾದರೆ, ಇನ್ನೂ ಗೊತ್ತು ಮಾಡಬೇಕಾದ್ರೆ BSF ಜಾಯಿನ್ ಮಾಡೋ ಬಗ್ಗೆ, ಇಲ್ಲಾಂದರೆ ಆರ್ಮ್ ಫೋರ್ಸಸ್ ಜಾಯಿನ್ ಮಾಡೋ ಬಗ್ಗೆ, ಸೊ ಬೆಟ್ಟದಪುರಲ್ಲಿ ಇವರು ಇರ್ತಾರೆ. ನೀವು ಬೆಟ್ಟದಪುರಲ್ಲಿ ಯಾರಾದ್ರನ್ನ ಕೇಳಿದ್ರೆ ಮಿಲಿಟ್ರಿ ಅವ್ರ ಮನೆ ಎಲ್ಲಿದೆ ಎಲ್ಲರೂ ಹೇಳ್ಬಿಡ್ತಾರೆ. ಸೊ ಗೈಸ್, ಥ್ಯಾಂಕ್ ಯು ಸೋ ಮಚ್ ಸರ್. ತಿರ್ಗಾ ಸಿಗೋಣ ಹೊಸ ಇನ್ಫಾರ್ಮೇಷನಲ್ಲಿ, ಹೊಸ ಫ್ಯಾಕ್ಟ್ ಜೊತೆ. ಗುಡ್ ಬೈ.